ಗಂಟೆಗೆ ಮಂಡೋಲಿಯ ಉಂಟಲ್ಲ ಇಲ್ವಾ? ಮಂಡೋಲಿಯ ಸಮಸ್ತ ಗುಣಪೂರ್ಣಾಯ ದೋಷದೂರಾಯ ವಿಷ್ಣವೇ ನಮಃ ಶ್ರೀ ಪ್ರಾಣನಾಥಾಯ ಭಕ್ತಾಭೀಷ್ಟಪ್ರದಾಯಿನೇ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯಾವ ನಿಮಗಾಃ ನಮಸ್ವಾಮಿನ್ ರಾಮ ಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ ಮಧ್ವಾ ಪ್ರದಿಶ ಸುದೃಶನ್ನೋ ಜಯ ಜಯ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಗಾಕರಾನಘಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್. ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತಾಃ ರಾಘವೇಂದ್ರಂ ತಮಾಶ್ರಯೇ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಗುರುಸ್ತೋತ್ರ. ಗುರು ಅಂದ್ರೆ ಬೇರೆ ಬೇರೆ ಅರ್ಥ ಉಂಟು. ಅದಕ್ಕೆ ಗುರು ಅಂದ್ರೆ ದೊಡ್ಡದು ಅಂತ ಒಂದು ಅರ್ಥ ಇದೆ, ಗುರು ಅಂದ್ರೆ ಭಾರವುಳ್ಳದ್ದು ಅಂತ ಒಂದು ಅರ್ಥ ಇದೆ. ಯಾವುದನ್ನು ಇಟ್ಟುಕೊಂಡ್ರೂ ತೊಂದರೆ ಏನು ಇಲ್ಲ. ಗುರು ಅಂದ್ರೆ ಭಾರವುಳ್ಳದ್ದು ಅಂತ ಇಟ್ಟುಕೊಳ್ಳಿ. ಈ ಭಾರವುಳ್ಳ ವಸ್ತು ಏನು ಮಾಡುತ್ತೆ? ಒಂದು ಬಟ್ಟೆ ನಾವು ಒದ್ದೆ ಮಾಡಿ ಹಾಕಿದ್ದೇವೆ ಅಂತ ಇಟ್ಟುಕೊಳ್ಳಿ, ಗಾಳಿ ಬಂತು, ಆ ಬಟ್ಟೆಯನ್ನು ಹಾರಿಸಿಕೊಂಡು ಹೋಗ್ತದೆ. ಅದು ಹಾರದೇ ಇರಬೇಕಾದ್ರೆ ನೀವೇನು ಮಾಡಬೇಕು? ಪೇಪರ್ ವೈಟ್, ಒಂದು ಭಾರದ ಕಲ್ಲನ್ನು ಅದರ ಮೇಲೆ ಇಟ್ಟರೆ ಆ ಬಟ್ಟೆ ಹಾರಿ ಹೋಗುವುದಿಲ್ಲ. ಈ ಮಡಿಯವರಿಗೆ ಚೆನ್ನಾಗಿ ಪರಿಚಯ ಇರ್ತದೆ. ಅಂದ್ರೆ ಹಾಕಿದ ಬಟ್ಟೆ ಗಾಳಿಗೆ ಹಾರದೆ ಹೋಗಬೇಕಾಗಿದ್ರೆ ಅದರ ಮೇಲೆ ಭಾರದ ವಸ್ತು ಇಡಬೇಕು ಅಂತ. ನಮ್ದು ಅಷ್ಟೇನೆ. ಇದೊಂದು ಬಟ್ಟೆ ಇದ್ದ ಹಾಗೆ. ಇದನ್ನು ಹಾರಿಸಿಕೊಂಡು ಹೋಗುವವರೇ ಜಾಸ್ತಿ. ಯಾರು ಹಾರಿಸಿಕೊಂಡು ಹೋಗುದು? ಮನುಷ್ಯರಲ್ಲ. ಅಜ್ಞಾನ ವಿಸ್ಮೃತಿ ಭ್ರಾಂತಿ ಸಂಶಯಾಪಸ್ಮೃತಿಕ್ಷಯ ತಂದ್ರಾಕಂಪ ವಚಕೌಂಟ್ಯ ಮುಖಾಯೇ ಇಂದ್ರಿಯೋದ್ಭವಾ ದೋಷಾಸ್ತೆ ನಾಶಮಾಯಾಂತಿ ಶ್ರೀ ರಾಘವೇಂದ್ರ ಪ್ರಸಾದತಃ ಅಂತ ಹೇಳ್ತಾರೆ ಸ್ತೋತ್ರದಲ್ಲಿ. ನಮ್ಮನ್ನು ಹಾರಿಸಿಕೊಂಡು ಹೋಗೋದು ಯಾವುದು ಅಂತಂದ್ರೆ ಒಂದೋ ಅಜ್ಞಾನ, ಒಂದೋ ವಿಪರೀತ ಜ್ಞಾನ, ಯಾವುದೋ ಒಂದು ಸಂಶಯ, ದೇಹದಲ್ಲಿರತಕ್ಕಂತಹ ಬೇರೆ ಬೇರೆ ರೋಗಗಳು, ಇದೆಲ್ಲ ಒಟ್ಟಿಗೆ ಸೇರಿ ಇವನು ಎಲ್ಲಿಯೋ ಎಳ್ಕೊಂಡು ಹೋಗ್ತವೆ. ನಾವು ಎಲ್ಲಿಯೋ ಇರಬೇಕಾದವರು ಎಲ್ಲಿಯೋ ಹೋಗ್ತೇವೆ. ನಾವು ಎಲ್ಲಿ ಇರಬೇಕಾದವರು ನಾವು? ನಮಗೆ ಸುರಕ್ಷಿತವಾದ ಜಾಗ. ಒಂದು ಮಗುವಿಗೆ ಸುರಕ್ಷಿತವಾದ ಜಾಗ ಅಂದ್ರೆ ತಾಯಿಯ ಮಡಿಲು. ಅದನ್ನು ತಪ್ಪಿಸಿದ್ರೆ ಮಗುವಿಗೆ ಕ್ಷೇಮ ಇರುವುದಿಲ್ಲ ಅಂತ. ನಮಗೆ ನಿಮಗೆ ಎಲ್ಲ ಒಳ್ಳೆಯ ಜಾಗ, ಸುರಕ್ಷಿತವಾದ ಹಾರಿಸಿಕೊಂಡು ಹೋಗೋದು ಯಾವಾಗ ಹೇಳಿ?
ಯಾವಾಗ ಕತ್ತಲೆ ಬರ್ತದೆ ಆವಾಗಲೇ ಹಾರಿಸಿಕೊಂಡು ಹೋಗುವುದು ಅಂತ ರಾಯರು ತೋರಿಸ್ತಾ ಇದ್ದಾರೆ ಅಷ್ಟೇ. ಬೆಳಕಿದ್ದಾಗ ಹಾರಿಸಿಕೊಂಡು ಹೋಗುವುದಿಲ್ಲ, ಪವರ್ ಕಟ್ಟಾದಾಗಲೇ ಹಾರಿಸಿಕೊಂಡು ಹೋಗುದು. ಮಗುವನ್ನು ಹಾರಿಸಿಕೊಂಡು ಹೋಗ್ತಾರೆ. ಮಗುವಿಗೆ ಎಲ್ಲಿ ಸುಭದ್ರವಾದ ಜಾಗ? ತಾಯಿಯ ಮಡಿಲು. ಹಾಗೆ ನಮಗೆ ನಿಮಗೆ ಸುರಕ್ಷಿತವಾದ ಜಾಗ ಯಾವುದು? ಬೇರೆ ಯಾವ ಜಾಗವೂ ಸೇಫ್ಟಿ ಇಲ್ಲದಿದ್ದದ್ದು. ಸುರಕ್ಷಿತವಾದ ಜಾಗ ಒಂದೇ, ಭಗವಂತ. ತಾಯಿಯ ಜಾಗದಲ್ಲಿರುವ ಭಗವಂತನ ಚರಣದಲ್ಲಿ ನಾವು ಎಲ್ಲಿವರೆಗೆ ಇರ್ತೇವೆ ಅಲ್ಲಿವರೆಗೆ ನಮ್ಮನ್ನು ಯಾರೂ ಹಾರಿಸಿಕೊಂಡು ಹೋಗುವುದಿಲ್ಲ. ಯಾವಾಗ ಭಗವಂತನ ಪಾದವನ್ನು ಬಿಟ್ಟು ನಾವು ಎಲ್ಲಿಯೋ ಪಲಾಯನ ಮಾಡ್ತೇವೆ ಅಂತಂದ್ರೆ ಆವಾಗ ಎಲ್ಲರೂ ಅಜ್ಞಾನ, ವಿಸ್ಮೃತಿ ಎಲ್ಲ ನಮ್ಮನ್ನು ಹಾರಿಸಿಕೊಂಡು ಹೋಗುತ್ತೆ. ಹೀಗೆ ಹಾರಿಸಿಕೊಂಡು ಹೋಗುವ ಈ ಅಜ್ಞಾನಾದಿ ದೋಷಗಳನ್ನು ಪರಿಹಾರ ಮಾಡುವ ಪೇಪರ್ ವೈಟ್ ಅಂದ್ರೆ ಭಾರವಾದ ವಸ್ತು ಅಂದ್ರೆ ಗುರು ಅಂದ್ರೆ ಅದು ರಾಘವೇಂದ್ರ ಸ್ವಾಮಿಗಳವರು. ಅವರು ನಮ್ಮಲ್ಲಿ ಕೂತರು ಅಂತಂದ್ರೆ ನಮ್ಮನ್ನು ಯಾರು ಹಾರಿಸಿಕೊಂಡು ಹೋಗ್ಲಿಕ್ಕಿಲ್ಲ. ಸುಭದ್ರವಾದ ಭಗವಂತನ ಪಾದದ ಅಡಿಯಲ್ಲಿ ನಾವು ಸುರಕ್ಷಿತವಾಗಿ ಉಳಿಯಬೇಕು. ಅದಕ್ಕೆ ಗುರು ಅಂತ ನಮ್ಮ ಹಿರಿಯರು ಕರೆದರು. ಅಂದ್ರೆ ಗುರುಗಳನ್ನು ನಾವು ಗಟ್ಟಿಯಾಗಿ ಹಿಡಿದರೆ ನಮ್ಮ ಯಾವ ಆಪತ್ತುಗಳೂ ನಮ್ಮನ್ನು ಹಾರಿಸಿಕೊಂಡು ಹೋಗುವುದಿಲ್ಲ. ಒಳ್ಳೆಯ ಅಧ್ಯಾತ್ಮದಲ್ಲಿ ನಾವು ಚೆನ್ನಾಗಿ ಸಾಧನೆ ಮಾಡಲಿಕ್ಕೆ ಸಾಧ್ಯ. ಅದಕ್ಕೆ ಗುರು ಸ್ತೋತ್ರ ಅಂತ ಹೇಳಿದರು. ನಾವು ಯಾರನ್ನು ಸ್ತೋತ್ರ ಮಾಡಬೇಕು? ಗುರು ಅಂದ್ರೆ ಭಾರ ಉಳ್ಳದ್ದು, ವೆಯ್ಟ್. ನಮಗೆಲ್ಲ ಭಾರ ಇಲ್ಲ, ರಾಯರಿಗೆ ಭಾರ ಇದೆ. ಏನು ಭಾರ? ಭಗವಂತನ ಅನುಗ್ರಹದ ಭಾರವನ್ನು ಹೊತ್ತವರು ರಾಯರು. ಹಾಗಾಗಿ ಅವರ ಸ್ತೋತ್ರ ನಾವು ಗಟ್ಟಿಯಾಗಿ ಹೇಳಿದರೆ ನಮ್ಮನ್ನು ಯಾರೂ ಹಾರಿಸಿಕೊಂಡು ಹೋಗುವುದಿಲ್ಲ, ಸುರಕ್ಷಿತವಾಗಿ ನಾವು ಉಳಿಯುತ್ತೇವೆ. ಇದು ಒಂದು ಗುರು. ಇನ್ನೊಂದು ಗುರು ಅಂದ್ರೆ ದೊಡ್ಡದು ಅಂತ ಅರ್ಥ. ದೊಡ್ಡದರ ಸ್ತೋತ್ರ ಮಾಡಬೇಕು. ಯಾರ್ಯಾರದೋ ಸ್ತೋತ್ರ ಮಾಡಿದರೆ ಉಪಯೋಗ ಏನಿಲ್ಲ. ನಮಗಿಂತ ನಿಕೃಷ್ಟರ ಸ್ತೋತ್ರ ಮಾಡಿದರೆ ಏನು ಉಪಯೋಗ? 4 ದಿವಸ ಅಧಿಕಾರದಲ್ಲಿ ಇರ್ತಾರೆ, ಅವರ ಸ್ತೋತ್ರ ಮಾಡಿದರೆ ಏನು ಉಪಯೋಗ? 4 ದಿವಸ ಅಷ್ಟೇ ದೊಡ್ಡವರು. ಯಾವತ್ತೂ ದೊಡ್ಡವರು ಯಾರು? ಅವರನ್ನು ನಾವು ಸ್ತೋತ್ರ ಮಾಡಿದರೆ ನಮಗೆ ಒಳ್ಳೆಯ ಜಾಗ, ಶಾಶ್ವತವಾದ ನೆಲೆ ನಮಗೆ ಸಿಗ್ತದೆ. ಯಾರು ದೊಡ್ಡ ಗುರುಗಳು? ದೊಡ್ಡ ಗುರುಗಳನ್ನು ಹಿಡಿದ ಶ್ರೀ ಮಧ್ವಾಚಾರ್ಯರು ಅಂತ ದೊಡ್ಡ ಗುರುಗಳನ್ನು ಹಿಡಿದ ರಾಯರು ದೊಡ್ಡವರು ನಮ್ಮ ಪಾಲಿಗೆ. ಹಾಗಾಗಿ ಅವರ ಸ್ತೋತ್ರ ನಾವು ಹೇಳಿದರೆ, ಗುರು ಸ್ತೋತ್ರ ಹೇಳಿದರೆ ನಮಗೆ ದೊಡ್ಡ ಜಾಗ, ದೊಡ್ಡ ಗಂಟು, ದೊಡ್ಡದು ಎಲ್ಲವೂ ಪದವಿ ಎಲ್ಲವೂ ಸಿಗ್ತದೆ. ಅದಕ್ಕೆ ಇದು ಗುರುಸ್ತೋತ್ರ ಅಂತ. ಗುರುಸ್ತೋತ್ರ ಇದು ರಾಯರ ಸ್ತೋತ್ರ. ಗುರುಸ್ತೋತ್ರ ಅಂತ ಹೇಳಿದ ತಕ್ಷಣ ನೆನಪಾಗುವುದು ವಾಯುಸ್ತುತಿ ಅಲ್ಲ, ಬೇರೆ ಯಾವ ಸ್ತೋತ್ರನೂ ಅಲ್ಲ, ರಾಯರ ಸ್ತೋತ್ರನೇ ನೆನಪಿಗೆ ಬರೋದು. ದೊಡ್ಡದು ಅಂದ್ರೆ ರಾಯರು ನಮಗೆ ಗಟ್ಟಿಯಾಗಿ ನಿಲ್ಲುವ ಹಾಗೆ ಮಾಡುವವರು. ಒಂದು ಅಧಿಕಾರ ಇರಬಹುದು, ಒಂದು ಸಂಪತ್ತಿರಬಹುದು, ಅದು ಹಾರದೆ ನಮ್ಮಲ್ಲಿ ಗಟ್ಟಿಯಾಗಿ ಉಳಿಸುವವರು ರಾಯರು. ಗುರುಸ್ತೋತ್ರ ಅಂದ್ರೆ ರಾಯರ ನೆನಪಿ ಬರುತ್ತೆ ಅಂತ. ಈ ಗುರುಸ್ತೋತ್ರದ ಕೊನೆಗೆ ಒಂದು ಮಾತು ಹೇಳ್ತಾರೆ. ಏನು ಹೇಳ್ತಾರೆ ಅಂತಂದ್ರೆ, ಕಮಲಾನಾಥ ಪ್ರಸಾದೋದಯಾತ್ ಕೀರ್ತಿರ್ದಿಗ್ವಿದಿತ ವಿಭೂತಿ ರತುಲ ಸಾಕ್ಷಿ ಹಯಾಸ್ಯೋತ್ರಹಿ ಅಂತ ಹೇಳ್ತಾರೆ. ಈ ಮಾತು ನಾನು ಯಾಕೆ ಹೇಳ್ತೇನೆ ಅಂತಂದ್ರೆ, ಈ ಸ್ತೋತ್ರ ರಾಯರ ಸ್ತೋತ್ರನೂ ಹೌದು, ಈ ಸ್ತೋತ್ರ ಆಚಾರ್ಯರ ಸ್ತೋತ್ರನೂ ಹೌದು, ಈ ಸ್ತೋತ್ರ ಭಗವಂತನ ಸ್ತೋತ್ರನೂ ಹೌದು, ಎಲ್ಲರ ಸ್ತೋತ್ರನೂ ಹೌದು. ಅದಕ್ಕೆ ನೋಡಿ ಕೊನೆಗೆ ಹೇಳೋದು, ಈ ಸ್ತೋತ್ರ ಪಾರಾಯಣ ಮಾಡಿದರೆ ಯಾರು ಅನುಗ್ರಹ ಮಾಡ್ತಾರೆ? ರಾಯರು ಅಲ್ಲ. ಕಮಲಾನಾಥ ಪ್ರಸಾದೋದಯಾತ್ ಸಾಕ್ಷಿ ಹಯಾಸ್ಯೋತ್ರಹಿ 2 ಮಾತು ಹೇಳ್ತಾರೆ. ಇದರಿಂದ ಏನಾಗುತ್ತೆ ನಮಗೆ ಅಂತಂದ್ರೆ, ಈ ಸ್ತೋತ್ರದಿಂದ ಸಂತುಷ್ಟನಾಗುವವರು ಬರೀ ರಾಯರು ಮಾತ್ರ ಅಲ್ಲ, ಭಗವಂತನೂ ಸಂತುಷ್ಟನಾಗ್ತಾನೆ ಅಂತ. ಸಂತುಷ್ಟನಾಗಿ ನಾವು ಕೇಳಿದ್ದನ್ನೆಲ್ಲ ಕೊಡ್ತಾನೆ ಅಂತ. ಆ ದೃಷ್ಟಿಯಲ್ಲಿ ಈ ಸ್ತೋತ್ರವನ್ನು ಚಿಂತನೆ ಮಾಡುವಾಗ ರಾಯರ ಚಿಂತನೆ ಮಾಡೋಣ, ಅದರ ಜೊತೆಗೆ ರಾಯರಿಗೆ ಇಷ್ಟನಾದ ಭಗವಂತನ ಚಿಂತನೆಯನ್ನು ನಾವು ಮಾಡಲಿಕ್ಕಾಗತ್ತೆ ಅಂತ ಒಂದು ದಿಗ್ದರ್ಶನ ಅಷ್ಟೇ ಈ ಸ್ತೋತ್ರದಲ್ಲಿ ನಾವು ಮಾಡಬಹುದು. ಒಂದು ಉದಾಹರಣೆಗೆ ನಾವು ಕಳೆದ ಸಲ ನೋಡಿದ ಒಂದು ಶ್ಲೋಕ, ಭವ್ಯಸ್ವರೂಪ ಭವದುಃಖತೂಲ ಸಂಗಾಗ್ನಿಚರ್ಯ ಸುಖ ಧೈರ್ಯಶಾಲಿ ಸಮಸ್ತ ದುಷ್ಟ ಗ್ರಹ ನಿಗ್ರಹೇಶ ದುರತ್ಯಯೋಪಪ್ಲವ ಸಿಂಧು ಸೇತು. 5 ಎಜೆಕ್ಟಿವ್ಸ್, 5 ವಿಶೇಷಣಗಳಿಂದ ರಾಯರನ್ನು ಸ್ತೋತ್ರ ಮಾಡ್ತಾರೆ. ಇದು ನಿಮಗೆ ಅರ್ಥ ಆಗಿದೆ, ನಾನು ಅದನ್ನು ಬಿಡಿಸಿದ್ದೇನೆ ಕಳೆದ ಸಲ, ಹಾಗಾಗಿ ಅದನ್ನು ಮತ್ತೆ ನೆನಪಿಸಲಿಕ್ಕೆ ಹೋಗುವುದಿಲ್ಲ. ಇದರಲ್ಲಿ ನಾವು ಚಿಂತನೆ ಹೀಗೆ ಮಾಡಬಹುದು ಅಂತ ಒಂದು ನನಗೆ ಅನಿಸುತ್ತೆ. ಇದರಲ್ಲಿ ಕಮಲಾನಾಥನ ಚಿಂತನೆನೂ ಮಾಡಲಿಕ್ಕಾಗುತ್ತೆ ಅಂತ. ರಾಯರು ಯಾಕೆ ಇಷ್ಟ ಆಗ್ತಾರೆ ಅಂತಂದ್ರೆ, ಇಲ್ಲಿ ಬರೀ ರಾಯರ ಸ್ತೋತ್ರ ಅಷ್ಟೇ ಅಲ್ಲ, ರಾಯರ ಒಳಗೆ ಬ್ಯಾಟರಿ ಚಾರ್ಜ್ ಮಾಡುವ ಭಗವಂತನೂ ಇಲ್ಲಿ ಪ್ರತಿಪಾದ್ಯ.
ಹಾಗಾಗಿ ರಾಯರಿಗೆ ಈ ಸ್ತೋತ್ರ ಸಾಕ್ಷಿ ಹಯಾಸ್ಯ. ದೇವರು ಹೇಳಿದ ನನಗೆ ಇಷ್ಟವಾದ ಸ್ತೋತ್ರ, ಇದು ನನ್ನ ಸ್ತೋತ್ರನೂ ಹೌದು, ಇದು ಗುರುಸ್ತೋತ್ರನೂ ಹೌದು ಅಂತ ಭಗವಂತ ಸಾಕ್ಷಿ ನುಡಿದಿರತಕ್ಕ ಸ್ತೋತ್ರ ಇದು. ಹಾಗಾಗಿ ಇಲ್ಲಿ ಭಗವಂತನೂ ಈ ಸ್ತೋತ್ರದಲ್ಲಿ ಪ್ರತಿಪಾದ್ಯ. ಈ ವಾಯುಸ್ತುತಿ ನಾವು ಹೇಳ್ತೇವೆ, ವಾಯುಸ್ತುತಿ ಹೇಳುವಾಗ ವಾಯುದೇವರ ಚಿಂತನೆಯೂ ಮಾಡ್ತೇವೆ, ಭಗವಂತನ ಚಿಂತನೆ, ಅದಕ್ಕೆ ಹರಿವಾಯುಸ್ತುತಿ ಅಂತ ನಾವು ಹೇಳ್ತೇವೆ. ಅದನ್ನು ಹರಿವಾಯುಗಳನ್ನು ಏಕಕಾಲದಲ್ಲಿ ಚಿಂತನೆ ಮಾಡ್ತೇವೆ. ರಾಯರ ಸ್ತೋತ್ರ ಚಿಂತನೆ ಮಾಡುವಾಗಲೂ ಕೂಡ ಇಬ್ಬರನ್ನು ಒಟ್ಟಿಗೆ ಚಿಂತನೆ ಮಾಡಲಿಕ್ಕಾಗತ್ತೆ ಅಂತಹ ಶಬ್ದ ಇಲ್ಲಿ ತುಂಬಿದೆ ಅಂತ ನೋಡಿ. ನೀವು ಭವ್ಯ ಸ್ವರೂಪ ಏನರ್ಥ ಆಗುತ್ತೆ? ಭವ್ಯವಾದ ಸ್ವರೂಪ. ರಾಯರ ಸ್ವರೂಪ ಅಂದ್ರೆ ಹಾಗೆ ಅಪ್ಪನಾಚಾರ್ಯರು ನೋಡಿ ತೃಪ್ತಿ ಪಡದೆ ಹೇಳಿರ್ತಕ್ಕಂತಹ ಶಬ್ದ, ಕೊನೆಗೆ ಹೇಳಿದ ಶಬ್ದ ಭವ್ಯ ಸ್ವರೂಪ. ನಮ್ಮ ಗುರುಗಳು ಎಂಥವರು, ಅವರ ಸ್ವರೂಪ ಅದು ಭವ್ಯ. ಭವ್ಯ ಅಂತಂದ್ರೆ ನಮ್ಮ ಕಲ್ಪನೆಗೆ ನಿಲುಕದಿದ್ದ ರೂಪ ಅಂತ. ಒಂದ್ಸಲ ನೋಡಿದ್ರೆ ಮತ್ತೆ ಮತ್ತೆ ನೋಡಬೇಕು ಅಂತ ಅನಿಸುವ ರೂಪ ಅದು ರಾಯರದ್ದು ಭವ್ಯವಾದ ರೂಪ. ಇದಕ್ಕೆ ಸರಿಸಮಾನವಾದ ರೂಪ ಪ್ರಪಂಚದಲ್ಲಿ ಮತ್ತೆ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಭವ್ಯವಾಗಿರತಕ್ಕಂತಹ ರೂಪ ಅಂತ ಅವರು ಉದ್ಗಾರ ಎತ್ತಿರತಕ್ಕಂತಹದ್ದು ಶಬ್ದದ ಮೂಲಕ ಭವ್ಯ ಸ್ವರೂಪ. ಇವತ್ತು ನಮಗೆ ರಾಯರನ್ನು ಎಷ್ಟು ನೋಡ್ಲಿಕ್ಕಾಗುತ್ತೆ, ನಾವು ಎಷ್ಟು ಯೋಗ್ಯರು ಗೊತ್ತಿಲ್ಲ. ರಾಯರ ಪ್ರತಿಕೃತಿ ನಾವು ನೋಡ್ತೇವೆ, ವೃಂದಾವನ ನೋಡ್ತೇವೆ, ನೋಡಿದ್ರೆ ಸಾಕು ಅಂತ ಅನಿಸುವುದಿಲ್ಲ. ಭವ್ಯ ಸ್ವರೂಪ. ಆ ರಾಯರ ವೃಂದಾವನದಲ್ಲಿ ಯಾವುದೇ ಶಿಲ್ಪಕಲೆಗಳಿಲ್ಲ, ಯಾವೇ ಪ್ರತಿಮೆಗಳನ್ನು ಕೆತ್ತಲಿಲ್ಲ, ಆದರೆ ನೋಡಿದರೆ ಕಣ್ಣಿಗೆ ಸಾಕು ಅಂತ ಅನಿಸುವುದಿಲ್ಲ. ಭವ್ಯ ಸ್ವರೂಪ ಅಂತ. ರಾಯರ ವೃಂದಾವನದ ಶಿಲೆನೇ ಇಷ್ಟು ಭವ್ಯವಾಗಿದ್ರೆ ಅದರ ಒಳಗೆ ಕೂತ ರಾಯರ ಸ್ವರೂಪ ಅದು ಎಷ್ಟು ಭವ್ಯ ಆಗ್ಲಿಕ್ಕಿಲ್ಲ. ನೀವೇ ಅದನ್ನು ಕಲ್ಪನೆ ಮಾಡಿ. ಇದು ಭವ್ಯ ಸ್ವರೂಪ ಅಂತಂದ್ರೆ ನಾವು ರಾಯರ ಚಿಂತನೆ ಮಾಡುವ ಕ್ರಮ ಅಂತ. ಅಷ್ಟಕ್ಕೆ ಸೀಮಿತ ಅಲ್ಲ ಈ ಸ್ತೋತ್ರ, ಅವರ ಒಳಗೆ ನಿಂತ ಭಗವಂತನನ್ನು ಪ್ರತಿಪಾದನೆ ಮಾಡುವ ಸ್ತೋತ್ರ ಅಂತ. ಅವರಿಗೆ ಇಷ್ಟವಾದ ಹೆದ್ದೈವ ಅದು ಭಗವಂತ ರಾಮ, ಅವರ ಆರಾಧ್ಯ ಮೂರ್ತಿ. ಭಗವಂತನಾಥ ರಾಮನನ್ನು ನಿತ್ಯ ಅರ್ಚನೆ ಮಾಡುವವರು. ರಾಮನನ್ನು ಪೂಜೆ ಮಾಡುವುದು ಅಂತಂದ್ರೆ ಬರೀ ಶಿಲೆಯನ್ನು ಪೂಜೆ ಮಾಡುವುದಲ್ಲ, ಲೋಹವನ್ನು ಪೂಜೆ ಮಾಡುವುದಲ್ಲ, ಲೋಹ ದೇವರಲ್ಲ. ನ ಪ್ರತೀಕೆ ನೈಸಹ. ಲೋಹದ ಒಳಗೆ ಭಗವಂತನನ್ನು ಕಾಣಬೇಕು. ಇದು ಸುಲಭದ ಕೆಲಸ ಏನೂ ಅಲ್ಲ. ನಾವು ಶಾಲಿಗ್ರಾಮ ಪೂಜೆ ಮಾಡ್ತೇವೆ, ಶಾಲಿಗ್ರಾಮ ಎಷ್ಟು ಚೆನ್ನಾಗಿದೆ, ತೂತು ಎಷ್ಟು ಚೆನ್ನಾಗಿದೆ, ಸುದರ್ಶನ ಎಷ್ಟು ಚೆನ್ನಾಗಿದೆ, ಅಷ್ಟರಲ್ಲಿಯೇ ನಮ್ಮ ಪೂಜೆ ನಿಂತು ಹೋಗುತ್ತೆ. ಅದಲ್ಲ, ಅದರ ಒಳಗಿರ್ತಕ್ಕ ಭಗವಂತನ ಅನುಸಂಧಾನ ಮಾಡಬೇಕು. ಶಾಲಿಗ್ರಾಮವೇ ಇಷ್ಟು ಚಂದ ಆದರೆ ಅದನ್ನು ನಿರ್ಮಾಣ ಮಾಡಿದ ದೇವರು ಎಷ್ಟು ಚಂದ, ಅಲ್ಲಿವರೆಗೆ ನಾವು ಹೋಗಬೇಕು. ಅದರ ಒಳಗೆ ನಿಂತ ಭಗವಂತನನ್ನು ಪೂಜೆ ಮಾಡಲಿಕ್ಕೆ ಅಭ್ಯಾಸ. ನಮ್ಮ ಕಣ್ಣು ಎಲ್ಲೆಲ್ಲೋ ಇರ್ತದೆ, ಆ ಕಣ್ಣನ್ನು ಅಲ್ಲಿಂದ ತಂದು ಈ ಜಾಗದಲ್ಲಿ ನಿಲ್ಲಿಸಬೇಕಾದ್ರೆ ಒಂದು ಪ್ರತಿಕೃತಿ ಅಷ್ಟೇ. ದೇವರು ಅದಲ್ಲ, ಅದರ ಒಳಗಿರ್ತಾರೆ. ರಾಯರು ಪೂಜೆ ಮಾಡುವುದು ಯಾವುದನ್ನು? ವಿಗ್ರಹವನ್ನು ಪೂಜೆ ಮಾಡುವುದಲ್ಲ, ಅದರಲ್ಲಿ ಸನ್ನಿಹಿತನಾದ ಭಗವಂತನ ಸನ್ನಿಧಾನವನ್ನು ಪೂಜೆ ಮಾಡ್ತಾರೆ. ಅವರು ನಿತ್ಯ ಪೂಜೆ ಮಾಡುವ ಭಗವಂತ, ಅವನನ್ನು ಉಪಾಸನೆ ಮಾಡಿದರು ರಾಯರು. ರಾಮನನ್ನು ಉಪಾಸನೆ ಮಾಡಿದರು, ಭವ್ಯ ಸ್ವರೂಪ ಅಂತ ಉಪಾಸನೆ ಮಾಡಿದರು. ಹಾಗಾಗಿ ರಾಯರಿಗೂ ಭವ್ಯ ಸ್ವರೂಪ ಬಂತು. ತಮ್ ಯಥಾ ಯಥಾ ಉಪಾಸತೆ ತದೇವ ಭವತಿ. ಭಗವಂತನನ್ನು ಹೇಗೆ ಉಪಾಸನೆ ಮಾಡ್ತೇವೆ ಅದನ್ನೇ ನಾವು ಅನುಭವಿಸ್ತೇವೆ ಅಂತ. ದೇವರು ಇಲ್ಲ, ದೇವರಿಗೆ ರೂಪ ಇಲ್ಲ, ದೇವರಿಗೆ ಅಂಗ ವಿಕಲ ವೈಕಲ್ಯ, ದೇವರಿಗೆ ಕೈಕಾಲು ಇಲ್ಲ, ದೇವರಿಗೆ ಕಣ್ಣು ಇಲ್ಲ ಅಂತ